ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ. ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ. ನಮಸ್ಕಾರ. ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೋಗಗಳು, ಕಾಯಿಲೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಆದ್ರಿಂದ ನಮ್ಮ ಸರ್ಕಾರ, ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಕಭಿ ಅಂತ ಹೆಸರನ್ನು ಇಟ್ಟಿದ್ದೇವೆ. ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ಗಳನ್ನ ಬೆಂಗಳೂರು ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ. ಇಡೀ ದೇಶಕ್ಕೇನೆ ಇದು ಮಾದರಿಯಾಗಿದೆ. ಆದ್ರಿಂದ ನನ್ನ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮ ವಿನಂತಿ. ಕೇಳಿ, ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ. ಶ್ರೋತೃಗಳೇ ನಮಸ್ಕಾರ. ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಕಿಶೋರ್ ಕೆವಿ, ನರರೋಗ ತಜ್ಞರು, ಮಣಿಪಾಲ್ ಆಸ್ಪತ್ರೆ, ಯಶವಂತಪುರ, ಬೆಂಗಳೂರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಳೆದ ವಾರ ನಾವೊಂದು ನಾಟಕ ಪ್ರಸಾರ ಮಾಡಿದ್ವಿ ಈ ಲಕ್ವಾ ವಿಷಯದ ಕುರಿತು. ಬಹಳಷ್ಟು ಜನ ಹೇಳ್ತಾ ಇದ್ರು, ಸಾಕಷ್ಟು ವಿಷಯಗಳು ನಮ್ಗೆ ಇದರಿಂದ ತಿಳಿಯಿತು ನಮ್ಗೆ ಈ ನಾಟಕದಿಂದ ಅಂತ ಹೇಳ್ತಾ ಇದ್ರು. ಸಾಮಾನ್ಯವಾಗಿ ಲಕ್ವಾ ಅಂತಂದ್ರೆ ಎಲ್ಲರೂ ತಿಳ್ಕೊಂಡಿರೋದು ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ ಅಂತ ತಿಳ್ಕೊಂಡಿದ್ದಾರೆ. ನಿಜನಾ? ಲಕ್ವಾ ಅನ್ನೋದು 2 ತರ ಇರುತ್ತೆ. ಒಂದು ಹೆಮೊರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಅಂದ್ರೆ ರಕ್ತಸ್ರಾವ ಆಗಿ ಒಂದು ಹೆಪ್ಪುಗಟ್ಟೋದೊಂದು. ಸೊ 2 ತರ ಇರುತ್ತೆ. ಈಗ ರಕ್ತ ಮೆದುಳಿನಲ್ಲಿ ಹೆಪ್ಪುಗಟ್ಟೋದಕ್ಕೆ ಅಥವಾ ರಕ್ತಸ್ರಾವ ಆಗೋದಕ್ಕೆ ಏನಾದ್ರೂ ಕಾರಣಗಳಿದೆಯಾ? ಬೇರೆ ಬೇರೆ ಕಾರಣಗಳಿರತ್ವೆ. ಮೆಜಾರಿಟಿ 2 ರೀತಿ ಡಿವೈಡ್ ಮಾಡ್ತೀವಿ. ಒಂದು, ಏಜು, ವಯಸ್ಸಾಗ್ತಾ ಸ್ವಲ್ಪ ಸ್ಟ್ರೋಕ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸ್ಟ್ರೋಕ್ ಅಂದ್ರೆ ಒಂದು ನೀವು ಅರ್ಥ ಮಾಡ್ಕೋಬೇಕು ಎಲ್ಲರೂ. ಇವಾಗ ಮನೆಗಳಲ್ಲಿ ಹೇಗೆ ನಮ್ಗೆ ಪೈಪ್ಸ್ ಇರುತ್ತೋ, ಪೈಪಲ್ಲಿ ನೀರ್ ಓಡಾಡ್ತಾ ಇರುತ್ತೆ. ಹೊಸ ಮನೆ ಆದ್ರೆ ಹೊಸ ಪೈಪ್ ಇರುತ್ತೆ, ನೀರ್ ಚೆನ್ನಾಗಿ ಬರುತ್ತೆ. ಮನೆ ಹಳೇದಾಗ್ತಾ ಪೈಪು ಕಸ ಎಲ್ಲ ತುಂಬಿಕೊಂಡು ನೀರ್ ಸ್ವಲ್ಪ ಕಡಿಮೆ ಆಗುತ್ತೆ. ಮನೆ ಆದ್ರೆ ಪೈಪ್ ಚೇಂಜ್ ಮಾಡಬಹುದು, ಆದ್ರೆ ಮನುಷ್ಯರಿಗೆ ಪೈಪ್ಸ್ ಎಲ್ಲ ಚೇಂಜ್ ಮಾಡಕ್ಕಾಗಲ್ಲ. ಆದ್ದರಿಂದ ಇರುವಂತ ಪೈಪಲ್ಲೇ ನಾವು ನಡ್ಸ್ಕೊಂಡು ಹೋಗ್ತಾ ಇರಬೇಕು. ಈ ರೀತಿ ವಯಸ್ಸಾಗ್ತಾ ಪೈಪ್ಗಳಲ್ಲಿ ಸ್ವಲ್ಪ ಡಯಾಮೀಟರ್ ಕಡಿಮೆ ಆಗಿ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಈ ತರಹ ರಕ್ತನಾಳಗಳು ಸಣ್ಣ ಆಗ್ತಾ ಬರುತ್ತೆ? ಇದಕ್ಕೇನಾದ್ರೂ ಕಾರಣ ಇರಬೇಕಲ್ವಾ? ಹೌದು. ವಯಸ್ಸಾಗ್ತಾ ಪೈಪ್ಗಳಿಗೆ ಸ್ಟ್ರೆಂತ್ ಎಲ್ಲ ಕಡಿಮೆ ಆಗತ್ತೆ ಅಂಡ್ ಟೈಟ್ ಆಗತ್ವೆ. ಈಗ ವಯಸ್ಸಾದವ್ರಿಗೆ ಲಕ್ವಾ ಆಗೋದು ಒಂದಾದ್ರೆ, ಸಣ್ಣ ವಯಸ್ಸಿನಲ್ಲಿ ಲಕ್ವಾ ಆಗೋದನ್ನು ಕೂಡ ನಾವು ನೋಡ್ತೇವೆ. ಹಾಗಾದ್ರೆ ಸಣ್ಣ ಮಕ್ಕಳಲ್ಲಿ ಯಾತಕ್ಕೆ ಲಕ್ವಾ ಆಗುತ್ತೆ? ಚಿಕ್ಕ ಮಕ್ಕಳಲ್ಲಿ ಲಕ್ವಾ ಆಗತ್ತಲ್ವಾ, ಅವ್ರಿಗೆ ಬೇರೆ ಕಾರಣಗಳಿರುತ್ತೆ. ಬ್ಲಡ್ ಪ್ರಾಬ್ಲಮ್ಸ್ ಇರ್ಬೋದು, ಜೆನೆಟಿಕ್ ಇಶ್ಯೂಸ್ ಇರ್ಬೋದು, ಟ್ರಾಮಾ ರಿಲೇಟೆಡ್ ಇರ್ಬೋದು, ಅಂದ್ರೆ ಏನೋ ಏಟ್ ಬಿದ್ದು ಏನೋ ಆಗಿ ಆತರ ಇರ್ಬೋದು. ಮಧ್ಯ ವಯಸ್ಸವ್ರಿಗೆ ಜನರಲಿ ಆಕ್ಸಿಡೆಂಟ್ ರಿಲೇಟೆಡ್ ಸ್ಟ್ರೋಕ್ಸ್ ಗಳಾಗತ್ವೆ. ಆಮೇಲೆ ಹೋಗ್ತಾ BP, ಶುಗರ್ ರಿಲೇಟೆಡ್, ದೆನ್ ಹಾರ್ಟ್ ರಿಲೇಟೆಡ್. ಸೊ ಈ ತರ ಇರುತ್ತೆ. ಡಿಫರೆಂಟ್ ಏಜಸ್ ಅಲ್ಲಿ ಡಿಫರೆಂಟ್ ಕಾಸಸ್ ಇರುತ್ತೆ, ರೀಸನ್ಸ್ ಇರುತ್ತೆ. ಈ ಲಕ್ವಾ ಅನ್ನೋದು ವಂಶ ಪಾರಂಪರ್ಯವಾಗಿ ಬರುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಕೆಲವು ಟೈಪ್ ಆಫ್ ಲಕ್ವದಲ್ಲಿ ವಂಶ ಪಾರಂಪರ್ಯದಿಂದ ಬರುವಂತ ಲಕ್ವಗಳು ಇವೆ, ಬಟ್ ಅದು ವೆರಿ ವೆರಿ ಕಡಿಮೆ ಕೇಸಸ್. ಇವಾಗ 100ರಲ್ಲಿ ಒಬ್ರಿಗೋ ಇಬ್ರಿಗೋ ಆತರ ಇರಬಹುದು, ಬಟ್ ಮೆಜಾರಿಟಿ ಆಫ್ ದೆಮ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಸಾಮಾನ್ಯವಾಗಿ ಲಕ್ವಾ ಬಂದಾಗ ನಾವೆಲ್ಲ ತಿಳ್ಕೊಂಡಿರೋದು ಕೈಕಾಲು ಸೆಟ್ಕೊಳ್ಳುತ್ತೆ, ಇದ್ದಕ್ಕಿದ್ದ ಹಾಗೆ ಬಿದ್ದು ಹೋಗ್ತಾರೆ ಅಂತೆಲ್ಲ ನಾವು ಕೇಳಿದ್ದೇವೆ. ಈ ಲಕ್ವಾ ಬರೋದಕ್ಕೆ ಬೇರೆ ಏನೆಲ್ಲ ಮುಖ್ಯ ಕಾರಣಗಳನ್ನ ಗಮನಿಸಬೇಕಾಗತ್ತೆ? ಕ್ಲಾಟಿಂಗ್ ಇರ್ಬೋದು ಅಥವಾ ರಕ್ತಸ್ರಾವ ಇರ್ಬೋದು. ಏನೇ ಆದ್ರೂ ಬ್ರೈನ್ ಅಲ್ಲಿ ಆಗತ್ತೆ. ಇವಾಗ ಬ್ರೈನ್ ನಲ್ಲಿ ಯಾವ ಭಾಗದಲ್ಲಿ ಆಗತ್ತೋ ಆ ತರ ಸಿಂಪ್ಟಮ್ಸ್ ಬರುತ್ತೆ. ಅಂದ್ರೆ ಆ ಅಂಗಕ್ಕೆ ಅದು ಹೆಚ್ಚು ಎಫೆಕ್ಟ್ ಆಗುತ್ತೆ ಅಂತ. ಇವಾಗ ದೃಷ್ಟಿ ಇರೋಂತ ಜಾಗದಲ್ಲಿ ಏನಾದ್ರೂ ಲಕ್ವಾ ಹೊಡೆದ್ರೆ ದೃಷ್ಟಿ ಕಾಣಲ್ಲ. ಇವಾಗ ಕೈಕಾಲ್ ಎತ್ತೋ ಅಂತ ಜಾಗದಲ್ಲಿ ಆದ್ರೆ ಕೈಕಾಲ್ ಎತ್ತಕ್ಕಾಗಲ್ಲ, ಅಥವಾ ಕೈಕಾಲ್ ಜುಮ್ ಬರ್ಬೋದು, ನಡಿಲಿಕ್ಕೆ ತೊಂದರೆ ಆಗ್ಬೋದು, ಒಂದ್ ಕಡೆಗೆ ಜಾಲಿಸಬಹುದು, ಅಥವಾ ಮುಖ ಒಂದ್ ಸ್ವಲ್ಪ ವಕ್ರವಾಗಿ ಆಗ್ಬೋದು, ಮಾತು ತೊದಲ್ ಬರ್ಬೋದು, ಅಥವಾ ಮಾತಾಡದೇ ಇರಕ್ ಬರ್ಬೋದು, ಬೇರೆಯವ್ರು ಮಾತಾಡೋದು ಅರಿವಿಗೆ ಬರದೇ ಇರ್ಬೋದು, ನಾನಾ ತರದ ಸಿಂಪ್ಟಮ್ಸ್ ಬರ್ಬೋದು. ಯಾವ ಭಾಗದ ಬ್ರೈನ್ ನಲ್ಲಿ ಲಕ್ವಾ ಹೊಡೆದಿರುತ್ತೋ ಆ ತರ ಸಿಂಪ್ಟಮ್ಸ್ ಬರುತ್ತೆ. ಡಾಕ್ಟರ್, ನೀವು ಹೇಳಿದಂತಹ ಈ ಎಲ್ಲ ಲಕ್ಷಣಗಳು ಇದ್ದಕ್ಕಿದ್ದ ಹಾಗೆ ಒಂದು ದಿನ ದಿಢೀರ್ ಅಂತ ಬರುತ್ತೋ ಅಥವಾ ನಿಧಾನವಾಗಿ ಬರ್ತಾ ಅದು ಜಾಸ್ತಿ ಆಗುತ್ತೋ? ಈ ಲಕ್ವಾ ಅನ್ನೋದು ಯಾವಾಗ್ಲೂ ದಿಢೀರ್ ಅಂತಾನೆ ಬರುತ್ತೆ. ಅಂದ್ರೆ ಮುನ್ಸೂಚನೆ ಏನು ಕೊಡೋದಿಲ್ಲ ಇದು? ಇಲ್ಲ. ಎಚ್ಚರ ಇದ್ರೆ ದಿಢೀರ್ ಅಂತ ಗೊತ್ತಾಗತ್ತೆ, ಮಲಗಿದ್ದಾಗ ಬಂದ್ರೆ ಎಚ್ಚರ ಆದಾಗ ಗೊತ್ತಾಗತ್ತೆ. ಎಲ್ಲರೂ ಮಾಡೋ ಒಂದು ತಪ್ಪು ಅಂತಂದ್ರೆ, ಏನಾದ್ರೂ ಒಂದು ತೊಂದರೆ ಆಯ್ತು ಅಂತಂದ್ರೆ
ಅದಕ್ಕೆ ನಾವು ಹೆಚ್ಚು ಗಮನ ಕೊಡೋದಿಲ್ಲ. ಏನೋ ಒಂದು ಕ್ಷಣ ಹಿಂಗಾಯ್ತು ಅಂತ ಹೇಳಿ ಅದನ್ನ ಹಾಗೆ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಆರಂಭದಲ್ಲೇ ನೋಡ್ಕೊಂಡ್ರೆ ಇದಕ್ಕೆ ಚಿಕಿತ್ಸೆ ಇದೆ ಅಂತ ಹೇಳ್ತೀರಾ? ಹಾಗಿದ್ರೆ ಖಂಡಿತ ತುಂಬಾ ವೈಜ್ಞಾನಿಕವಾಗಿ ಎಷ್ಟೊಂದು ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ಇದಕ್ಕೆಲ್ಲ ತುಂಬಾ ಚಿಕಿತ್ಸೆಗಳಿದೆ. ಇವಾಗ ಹೇಗೆ ಅಂತಂದ್ರೆ ಸಿಂಪ್ಟಮ್ ಬಂದು 4 ಅವರ್ ಒಳಗಡೆ ಬಂದರೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ, ಕ್ಲಾಟ್ ಬಸ್ಟರ್ಸ್ ಇಂಜೆಕ್ಷನ್ಸ್. ಅಂದ್ರೆ ಆ ಕ್ಲಾಟ್ ನ ಕರಗಿಸ್ಲಿಕ್ಕೆ ಥ್ರಾಂಬೋಲೈಸಿಸ್ ಅಂತ ಹೇಳ್ತೀವಿ, ಅದನ್ನ ನಾವು ಕೊಡ್ತೀವಿ. ಇದಲ್ದೇಲೆ ದೊಡ್ಡ ಕ್ಲಾಟ್ ಇದ್ರೆ ಅಂದ್ರೆ ರಕ್ತನಾಳದಲ್ಲಿ ಹೆಪ್ಗಟ್ಟಿರುವಂತ ರಕ್ತ ಏನಾದ್ರು ದೊಡ್ಡದಿದ್ರೆ ಅವಾಗ ಕೊಕ್ಕೆ ಹಾಕಿ ತೆಗಿಲಿಕ್ಕೂ ನಾವು ಪ್ರಯತ್ನ ಪಡ್ತೀವಿ. ಇದಕ್ಕೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ. ಇದು 6 ಅವರ್ ತನಕ ಮಾಡಬಹುದು. ಸೆಲೆಕ್ಟೆಡ್ ಪೇಷಂಟ್ಸ್ ಅಲ್ಲಿ 24 ಅವರ್ಸ್ ತನಕ ಕೂಡ ಮಾಡಬಹುದು. ಆದ್ರಿಂದ ಏನೇ ತೊಂದರೆ ಆದ್ರೂ ಇಮಿಡಿಯೇಟ್ ಆಗಿ ಬರಬೇಕು. ಕರೆಕ್ಟ್ ಆಗಿ ಚಿಕಿತ್ಸೆ ಸಿಕ್ಕಿದ್ರೆ ಪ್ರಾಬ್ಲಮ್ ಮಿನಿಮೈಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ವಯಸ್ಸಾದ ಹಾಗೆ ಗ್ರಹಣ ಶಕ್ತಿ ಅಂತಂದ್ರೆ ಗ್ರಾಸ್ಪಿಂಗ್ ಪವರ್ ಕಡಿಮೆ ಆಗುತ್ತೆ, ನೆನಪಿನ ಶಕ್ತಿ ಮೆಮೊರಿ ಪವರ್ ಕಡಿಮೆ ಆಗುತ್ತೆ. ಇವೆಲ್ಲವೂ ಕೂಡ ನಾವು ಲಕ್ವಾದ ಲಕ್ಷಣಗಳು ಅಂತ ಏನಾದ್ರೂ ತಗೊಳಕ್ ಸಾಧ್ಯನಾ? ಲಕ್ವಾ ಬೈ ಅಂಡ್ ಲಾರ್ಜ್ ಸಡನ್ ಆಗಿ ಆಗುವಂತದನ್ನ ನಾವು ಲಕ್ವಾ ಅಂತ ಹೇಳ್ತೀವಿ. ತುಂಬಾ ಲಕ್ವಗಳಾದ್ರೆ ಅಥವಾ ಸೈಲೆಂಟ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ. ಅದೇನಾದ್ರು ಆದರೆ ಇವಾಗ ನೆನಪಿನ ಶಕ್ತಿ, ಬಿಹೇವಿಯರಲ್ ಚೇಂಜಸ್ ಇವೆಲ್ಲ ಬರೋಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಈ ಸೈಲೆಂಟ್ ಲಕ್ವಾ ಅಂತ ಹೇಳಿದ್ರಲ್ಲ, ಅದು ಏನು, ಅದಕ್ಕೇನು ಲಕ್ಷಣಗಳು? ಸೈಲೆಂಟ್ ಲಕ್ವಾ ಅಂತಂದ್ರೆ ಜನರಲಿ ಏನಂತಂದ್ರೆ ಪ್ರಾಸೆಸಿಂಗ್ ಪಾರ್ಟ್ ಆಫ್ ದ ಬ್ರೈನ್, ಅಂದ್ರೆ ನಾವು ಇವಾಗ ಚೂಟಿತನ ಅಂತೀವಲ್ಲ ಅದೆಲ್ಲ ಕಡಿಮೆ ಆಗುವಂತದ್ದು, ಮೆಮೊರಿ ಪವರ್ ಕಡಿಮೆ ಆಗುವಂತದ್ದು, ಗ್ರಾಸ್ಪಿಂಗ್ ಪವರ್ ಅಂದ್ರೆ ಸಡನ್ ಆಗಿ ಏನಾದ್ರು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದು, ಇವೆಲ್ಲ ಕಡಿಮೆ ಆಗುವಂತ ಸಾಧ್ಯತೆಗಳಿರುತ್ತೆ. ಆತರ ಸಾಮಾನ್ಯವಾಗಿ ವಯಸ್ಸಾದ್ಮೇಲೆ ಇದೆಲ್ಲ ಆಗುತ್ತೆ ಡಾಕ್ಟ್ರೆ, ಅಲ್ವೇ? ಇದನ್ನ ನೀವು ಲಕ್ವಾ ಅಂತ ಹೇಳಕ್ ಆಗೋದಿಲ್ಲ? ಖಂಡಿತ ಇಲ್ಲ. ನಾವು ಜನರಲಿ 25 to 30 ಇಯರ್ಸ್ ಅವರ್ ಪೀಕ್ ಅಂತ ಅನ್ಕೊಂಡ್ರು ಆಮೇಲೆ ಎಲ್ಲರೂ ಕುಗ್ತಾ ಬರ್ತೀವಿ. ನಾನಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಕೂಡ. ಈ ಕುಗ್ಗೋದು ಯಾರ ಅರಿವಿಗೆಗೂ ಬರಲ್ಲ, ಅದು ನಿಧಾನವಾಗಿ ಆಗ್ತಾ. ಸೊ ಇವಾಗ ಹೇಗೆ ಮಕ್ಕಳು ಬೆಳೀತಾ ಯಾರಿಗೂ ಅರಿವಿಗೆ ಬರಲ್ಲ, ಹಾಗೆ ಇದು ಕೂಡ ನಮ್ಮ ಅರಿವಿಗೆ ಬರಲ್ಲ. ಯಾಕೆಂದ್ರೆ ನಾರ್ಮಲ್ ಆಗಿ ದಿನನಿತ್ಯ ಕೆಲಸಗಳನ್ನ ಮಾಡ್ಕೋತಾ ಹೋಗ್ತಾ ಇರ್ತೀವಿ. ಈ ಕುಗ್ಗೋದು ಅರಿವಿಗೆ ಬಂದ್ರೆ ಅವಾಗ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಏನಕ್ಕಾಯ್ತು ಏನಾಯ್ತು ಅಂತ ಸ್ವಲ್ಪ ಟೆಸ್ಟಿಂಗ್ ನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಯಾವುದೇ ಏರುಪೇರಾದ್ರೂ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ ಅಂತ ವೈದ್ಯರು ಆಗಾಗ ಹೇಳ್ತಾ ಇರೋದು ಇದೇ ಕಾರಣಕ್ಕೆ. ಯಾವುದೇ ಕಾಯಿಲೆ ಬರಬಹುದು. ಹೌದು, ಖಂಡಿತ. ಕೆಲವ್ರಿಗೆ ಈ ದುರಭ್ಯಾಸಗಳಿರುತ್ತೆ, ಸಿಗರೇಟ್ ಸೇದೋದಿರ್ಬೋದು, ಕುಡಿಯುವಂತಹ ಚಟ ಇರ್ಬೋದು, ಇದನ್ನ ಬೆಳೆಸ್ಕೊಂಡ್ ಬಿಡ್ತಾರೆ. ಇದು ಹೆಚ್ಚಾದಂತೆ ಲಕ್ವಾ ಬರುವ ಸಾಧ್ಯತೆಗಳು ಇದೆಯಾ? ಖಂಡಿತ. ಇವಾಗ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಎರಡೂನು ಮಧ್ಯ ವಯಸ್ಸಿಗರಲ್ಲಿ ಹೈಯೆಸ್ಟ್ ರಿಸ್ಕ್ ಫ್ಯಾಕ್ಟರ್. ಸೊ ಅವ್ರಿಗೆ BP ಇರಲ್ಲ, ಶುಗರ್ ಇರಲ್ಲ, ಏನೂ ಇರಲ್ಲ, ಬಟ್ ಇದೊಂದಿರುತ್ತೆ. ಸೊ ಇದೆಲ್ಲ ರಕ್ತ ಹೆಪ್ಗಟ್ಲಿಕ್ಕೆ ತುಂಬಾ ಪ್ರೋನ್. ಈ ತರ ದುಶ್ಚಟಗಳಿದ್ರೆ ಅವ್ರಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ದುಶ್ಚಟಗಳು ಯಾವುದು ಇಲ್ಲ, ಆದ್ರೆ BP ಇದೆ, ಶುಗರ್ ಇದೆ, ಅವ್ರಿಗೂ ಕೂಡ ಲಕ್ವಾ ಬರೋ ಸಾಧ್ಯತೆ ಇದೆಯಾ? ಖಂಡಿತ. ಇವಾಗ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇದೆಲ್ಲ ಏನ್ ಮಾಡತ್ತೆ ಅಂತಂದ್ರೆ ನಮ್ಮ ರಕ್ತನಾಳದಲ್ಲಿ ಜಾಗ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಅಂದ್ರೆ ರಕ್ತನಾಳಗಳು ಸಣ್ಣ ಆಗ್ತಾ ಬರುತ್ತೆ. ಸೊ ರಕ್ತನಾಳ ಸಣ್ಣ ಆದಾಗ ನಮ್ಮ ಮೆದುಳಿಗೆ ರಕ್ತ ಬೇಕಾದಷ್ಟು ಸಿಗಲ್ಲ. ಅವಾಗ ಏನಾಗತ್ತೆ, ನಮ್ಮ ಬ್ರೈನು ಸಿಗ್ನಲ್ ಕಳ್ಸತ್ತೆ, BP ಜಾಸ್ತಿ ಆಗತ್ತೆ. ಸೊ BP ಜಾಸ್ತಿ ಆದಾಗ, ಇನ್ನ ಜಾಸ್ತಿ ಆದಾಗ ಏನಾಗತ್ತೆ ಅಂದ್ರೆ ಒಂದೊಂದ್ಸತಿ ಹೊಡ್ಕೊಂಡ್ಬಿಡುತ್ತೆ ಒಳಗಡೆ ರಕ್ತನಾಳ. ಸೊ ಸ್ವಲ್ಪ ಏನಾದ್ರೂ ಹೊಡ್ಕೊಂಡಾಗ ಅಲ್ಲಿ ಸ್ವಲ್ಪ ಕ್ಲಾಟ್ಸ್ ಫಾರ್ಮ್ ಆಗಿ ಬ್ರೈನ್ಗೆ ಹೋಗ್ಬಿಟ್ಟು ಸ್ಟ್ರೋಕ್ ಆಗುವಂತ ಚಾನ್ಸಸ್ ಇರುತ್ತೆ. ಇದಲ್ದೇನೆ ಹಾರ್ಟ್ ಅಲ್ಲಿ ಕೂಡ ಕ್ಲಾಟ್ ಫಾರ್ಮ್ ಆಗಿ ರಕ್ತನಾಳದಲ್ಲಿ ಬ್ರೈನ್ಗೆ ಹೋಗಿ ಬ್ಲಾಕ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ದೇಹದಲ್ಲಿ ರಕ್ತ ಸರಾಗವಾಗಿ ಹರಿತಾ ಇರಬೇಕು. ಎಲ್ಲೇ ಒಂದು ಅಡೆತಡೆ ಉಂಟಾದ್ರೂ ಕೂಡ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಹೌದು, ಖಂಡಿತ. ಡಾಕ್ಟರ್, ಮತ್ತೊಂದು ವಂಶ ಪಾರಂಪರ್ಯವಾಗಿ ಬರುವಂತಹ ಈ ಸಿಕಲ್ ಸೆಲ್ ಡಿಸೀಸ್, ಅಂದ್ರೆ ರಕ್ತಹೀನತೆ ಇರುತ್ತೆ, ಜೊತೆಗೆ ಆ ರಕ್ತದ ಜೀವಕೋಶಗಳು ಕುಡುಗೋಲ್ ತರ ಇರುತ್ತೆ, ಅದು ಸರಾಗವಾಗಿ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಅಂತಹವರಿಗೂ ಕೂಡ ಲಕ್ವಾ ಹೊಡೆಯೋ ಸಾಧ್ಯತೆ ಇದೆಯಾ? ಹೌದು. ಸೊ ಇದು ಜನರಲಿ ಚಿಕ್ಕ ಮಕ್ಕಳಲ್ಲಿ ಸ್ಟ್ರೋಕ್ ಆತರ ಏನಾದ್ರು ಬಂದ್ರೆ ಲಕ್ವಾ, ಸೊ ಅವರಿಗೆ ಇದೆಲ್ಲ ನಾವು ಟೆಸ್ಟ್ ಗಳು ಮಾಡ್ಕೋತೀವಿ. ಈ ತರ ಏನಾದ್ರು ಸಿಕಲ್ ಸೆಲ್ ಇದೆಯಾ, ಅನಿಮಿಯಾ, ಅಥವಾ ಬೇರೆ ಏನಾದ್ರೂ ರಕ್ತ ಹೆಪ್ಗಟ್ಟು ಅಂತ ಏನಾದ್ರೂ ಕಾಯಿಲೆ ಇದೆಯಾ ಅಂತೆಲ್ಲ ನಾವು ನೋಡ್ಕೊಳ್ಳಕ್ಕೆ ಇದನ್ನ ಟೆಸ್ಟಿಂಗ್ ಎಲ್ಲ ಮಾಡ್ಕೋತೀವಿ. ಲಕ್ವಾ ಅಂತನ್ನೋದು ಇದಕ್ಕೆ ಮತ್ತೊಂದು ನಾವು ಪಾರ್ಶ್ವವಾಯು ಅಂತ ಕೂಡ ಹೇಳ್ತೀವಿ. ದೇಹದ ಒಂದು ಇಡೀ ಭಾಗ, ಒಂದು ಪಾರ್ಶ್ವ ಇದಕ್ಕೆ ತುತ್ತಾಗುತ್ತೆ ಅಂತ ಹೇಳ್ತೀವಿ. ನಮ್ಮ ಮೆದುಳಿನಲ್ಲಿ ಎಡಭಾಗದ ಮೆದುಳು ನಮ್ಮ ದೇಹ
ದೇಹದ ಬಲಭಾಗವನ್ನ ಕಂಟ್ರೋಲ್ ಮಾಡುತ್ತೆ, ಮೆದುಳಿನ ಬಲಭಾಗ ದೇಹದ ಎಡಭಾಗವನ್ನ ಕಂಟ್ರೋಲ್ ಮಾಡುತ್ತೆ ಅಂತ ನಾವು ಕೇಳಿದ್ದೇವೆ. ಹಾಗಾದ್ರೆ ದೇಹದ ಎಡಭಾಗಕ್ಕೆ ಏನಾದ್ರೂ ತೊಂದರೆ ಆದ್ರೆ ಯಾವೆಲ್ಲ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ? ನಮ್ಮ ಮೆದುಳಲ್ಲಿ ಬಲಭಾಗ ಎಡಭಾಗ ಅಂತ ಎರಡಿರುತ್ತೆ. ಬಲಭಾಗ ಸ್ವಲ್ಪ ಕ್ರಿಯೇಟಿವಿಟಿ ಇರುತ್ತೆ, ಎಡಭಾಗದಲ್ಲಿ ಲ್ಯಾಂಗ್ವೇಜ್ ಇರುತ್ತೆ. ಮೋಸ್ಟ್ ಆಫ್ ದ ಜನರಿಗೆ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಸೊ ಎಡಭಾಗದಲ್ಲಿ ಏನಾದ್ರು ಸ್ಟ್ರೋಕ್ ಆದ್ರೆ ಮಾತು ಅರ್ಥ ಆಗದೆ ಇರ್ಬೋದು, ಅಥವಾ ಅರ್ಥ ಆದ್ರೂ ಮಾತು ಹೊರಗಡೆ ಬರ್ದೇ ಇರ್ಬೋದು, ಪ್ಲಸ್ ಸ್ಪಷ್ಟತೆನೂ ಇಲ್ದೇ ಇರ್ಬೋದು. ಸೊ ಎಡಭಾಗದ ಬ್ರೈನ್ ಅಲ್ಲಿ ಆದ್ರೆ ಮೇನ್ಲಿ ಮಾತು ನಿಂತೋಗುವಂತ ಚಾನ್ಸಸ್ ಗಳಿರುತ್ತೆ, ಅರ್ಥ ಮಾಡ್ಕೊಳ್ಳೋದು, ಮಾತಾಡೋದು. ಅದಲ್ದೇಲೆ ಬಲಭಾಗದ ಕೈ ಕಾಲು ಎಲ್ಲ ಡ್ಯಾಮೇಜ್ ಆಗೋ, ಕೆಲಸ ಮಾಡದೇ ಇರುವಂತ ಪರಿಸ್ಥಿತಿ ಕೂಡ ಬರ್ಬೋದು. ಸೊ ಇವಾಗ ಇನ್ನೊಂದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಮೆದುಳು ಸೂತ್ರಧಾರ, ಕೈ ಕಾಲೆಲ್ಲ ಪಾತ್ರಧಾರಿಗಳು. ಸೊ ಸ್ಟ್ರೋಕ್ ಆಗೋದು ಮೆದುಳಿಗೆ. ಮೆದುಳು ಪ್ರಾಬ್ಲಮ್ ಇರೋದ್ರಿಂದ ಕೈ ಕಾಲು ಮತ್ತೆ ಬೇರೆ ಅಂಗಾಂಗಗಳು ಸಿಗ್ನಲ್ ಬರ್ದಿರೋದ್ರಿಂದ ಕೆಲಸ ಮಾಡಲ್ಲ. ಈ ಧ್ವನಿ ಮುದ್ರಣಕ್ಕೆ ಮುಂಚೆ ತಾವು ಹೇಳ್ತಾ ಇದ್ರಿ FAST, ಫಾಸ್ಟ್, ಇದನ್ನ ನಾವು ಗಮನಿಸಬೇಕು ಅಂತನ್ಬಿಟ್ಟು. ಅದನ್ನ ನಮ್ಮ ಕೇಳುಗರಿಗೂ ಒಂದ್ಸಲ ವಿವರಿಸಿಬಿಡಿ ಡಾಕ್ಟರ್ ಕಿಶೋರ್ ಅವರೇ. ಖಂಡಿತ. ಸೊ ಇವಾಗ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಇವಾಗ ಎಲ್ಲರಿಗೂ ಕೈಯಲ್ಲಿ ಜುಮ್ ಇದೆ, ಒಂದೊಂದ್ಸತಿ ತಲೆ ಸುತ್ತು ಬರುತ್ತೆ, ಎಲ್ಲಾನು ಸ್ಟ್ರೋಕಾ? ಖಂಡಿತ ಅಲ್ಲ. ಏನು ನಾವು ಗಮನಿಸಬೇಕು ಅಂತಂದ್ರೆ, ಇವಾಗ ಮಕ ಸೊಟ್ಟ ಆಗುವಂತದ್ದು, ಮಾತು ತೊದಲ್ ಬರುವಂತದ್ದು, ದೃಷ್ಟಿ ಕಡಿಮೆ ಆಗುವಂತ ಸಡನ್ ಆಗಿ. ಎಫ್ ಅಂದ್ರೆ ಮುಖದಲ್ಲಿ ಆಗುವಂತಹ ಬದಲಾವಣೆ, ಎ ಅಂತಂದ್ರೆ ಆಮ್ ಅಂದ್ರೆ ಕೈ ಕಾಲು, ಓಕೆನಾ? ಸ್ಪೀಚ್ ಅಂದ್ರೆ ಮಾತು ತೊದಲು ಅಥವಾ ಮಾತು ಅರ್ಥ ಆಗದೆ ಇರೋದು, ಮಾತು ಆಡಕ್ ಬರ್ದೇ ಇರೋದು, ಅದು. ಓಕೆ. ಟೈಮ್, ಎಸ್. ಟಿ ಅಂದ್ರೆ ಟೈಮ್, ಅಂದ್ರೆ ಫಾಸ್ಟ್ ಆಗಿ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಆಗಿ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಪಡಿಬೇಕು ಅಂತ ಹೇಳಿ ಇದನ್ನ ಆಕ್ರೋನಿಮ್ ಮಾಡಿದ್ದಾರೆ. ಡಾಕ್ಟರ್ ಕಿಶೋರ್ ಅವರೇ, ಈ ಲಕ್ವಾ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡಿದ್ವಿ, ಕೇಳಿದ್ರೆ ಸ್ವಲ್ಪ ಭಯಾನೂ ಆಗುತ್ತೆ. ಏನಪ್ಪಾ ಹೀಗೇನಾದ್ರೂ ಆಗ್ಬಿಟ್ರೆ ಏನ್ ಮಾಡೋದು, ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ, ಪರಿಹಾರ ಇದೆಯಾ ಅನ್ನುವಂತಹ ಒಂದು ಕ್ಷಣದ ಭಯ ಕೂಡ ಬರ್ತಾ ಇದೆ. ಖಂಡಿತ. ಇವಾಗ ಇದು ಕೇಳ್ಬೇಕಾದ್ರೆ ಇದು ಸ್ವಲ್ಪ ಭಯ ಆಗತ್ತೆ. ಬಟ್ ಏನಂತಂದ್ರೆ ಇದಕ್ಕೆ ಚಿಕಿತ್ಸೆ ಇದೆ, ಪರಿಹಾರ ಇದೆ. ಅಂದ್ರೆ ಸರಿಯಾದ ಸಮಯದಲ್ಲಿ ಇದಕ್ಕೆ ಚಿಕಿತ್ಸೆಯನ್ನ ತೆಗೆದುಕೊಂಡ್ರೆ ಮುಂದೆ ಜೀವನವನ್ನ ಚೆನ್ನಾಗಿ ನಡೆಸಬಹುದು ಅಂತ ಹೇಳ್ತೀರಾ? ಖಂಡಿತ. ಹಾಗಾದ್ರೆ ನಮ್ಮ ಮುಂದಿನ ಕಭಿ ಸರಣಿಯಲ್ಲಿ ಈ ಲಕ್ವಾ ಪಾರ್ಶ್ವವಾಯುವಿಗೆ ಏನು ಚಿಕಿತ್ಸೆ ಇದೆ, ಪರಿಹಾರ ಏನಿದೆ, ಈ ಬಗ್ಗೆ ವಿವರವಾಗಿ ಮಾತನಾಡೋಣ. ಇವತ್ತಿನ ಸರಣಿಯಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ನಿಮ್ಮ ಭೇಟಿ. ನಮಸ್ಕಾರ. ನಮಸ್ಕಾರ. ಕಭಿ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ 9856736770 8951673670. ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ, ಕರೆ ಮಾಡುವ ಪ್ರಯತ್ನ ಬೇಡ. ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಕಿಶೋರ್ KV, ನರರೋಗ ತಜ್ಞರು, ಮಣಿಪಾಲ್ ಆಸ್ಪತ್ರೆ, ಯಶವಂತಪುರ, ಬೆಂಗಳೂರು. ಇವರೊಂದಿಗೆ MS ಅನುಪಮಾ. ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಹಯೋಗ ನಿಮ್ಹಾನ್ಸ್, ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.